ವಿಜಯಪುರ ನಗರದ ಹೊರವಲಯದಲ್ಲಿ ಇರುವ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ರಾಜ್ಯ ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಭ್ರಷ್ಟಾಚಾರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರತಿಭಟನಾಕಾರರು ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರುಗಳು, ಶಾಸಕರು, ಬಿಜೆಪಿಯ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮಂಡಲ ಅಧ್ಯಕ್ಷರುಗಳು, ನಗರ ಮಂಡಳದ ಎಲ್ಲ ಮೋರ್ಚಾ ಅಧ್ಯಕ್ಷರು, ನಗರ ಮಂಡಳ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾ ಜಿಲ್ಲಾ ನಗರ ಅಧ್ಯಕ್ಷರು, ಜಿಲ್ಲಾ ನಗರ ಪದಾಧಿಕಾರಿಗಳು, ಬಿಜೆಪಿಯ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳಿದ್ರೆ ಮುಂದಿನ ದಿನಗಾರದಲ್ಲಿ ಜನ ಬೀದಿಗೆ ಬಂದ ಕೇಸಿಂದ ಇರೋ ಕೇಸಿಂದ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿಲ್ಲಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷ ಎಲ್ಲಿವರೆಗೆ ನೀವು ದರ ಇಳಿಕೆ ಮಾಡಂಗಿಲ್ಲ ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತದೆ ಅಂತ ಮಾತನ್ನ ಈ ಸಂದರ್ಭದಾಗ ಹೇಳಿ, ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ನಾಯಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಸರ್ಕಾರಕ್ಕೆ ದಿನದ ಬೆಲೆ ಏರಿಕೆಯನ್ನು ಮಾಡ್ತಿರುವಂತ ಸರ್ಕಾರಕ್ಕೆ, ಗ್ಯಾರಂಟಿ ಹೆಸರಿನಿಂದ ಮೋಸ ಮಾಡ್ತಿರುವಂತ ಸರ್ಕಾರಕ್ಕೆ, ಯಾವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಶ್ರೀ ಆರ್.ಎಸ್. ಪಾಟೀಲ್ ರೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ಎಲ್ಲ ಮೋರ್ಚಾ ಘಟಕಗಳ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ, ವಿಜಯಪುರ ನಗರದ ಅಧ್ಯಕ್ಷರೇ, ವಿಜಯಪುರ ನಗರದ ನಮಗ ಕೊಟ್ಟರೆ ಲಾಭ ಆಗ್ತದೆ. ನಮಗ ಬೇಡ ಬಡವರಿಗೆ ಯಾರು ವಿಷಯ ಕಾಲದಾರ ಅವರಿಗೆ ಕೊಡ್ಬೇಕಾಗಿ ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಮನೆಯಲ್ಲ ಊಟ ಹಾಕ್ತಾರೆ ಹೇಳಿ ಇವತ್ತೇನು ಸ್ವಂತ ಮಾಡಿ ಗ್ಯಾರಂಟಿ ಆದ್ಮೇಲೆ ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಂತೆ ಖಜಾನೆ ಖಾಲಿಯಾಗಿದೆ. ಸಿದ್ದರಾಮಯ್ಯನವರ ಆತ್ಮಶಾಸ್ತ್ರ ಸಂಪೂರ್ಣ ವಿಫಲ ಆಗಿದೆ. ಅವರಿಗೆ ಮತ್ತೊಂದು ಪರ್ಯಾಯ ಇಲ್ಲ. ಈಗಿನ ಒಮ್ಮಿಂದೊಮ್ಮೆ ಇದನ್ನು ತೆಗೆದು ಬಿಟ್ರ ಗ್ಯಾರಂಟಿ ಹಿಂದೆ ಬಂದ್ರ ಎಲ್ಲ ಜನ ಕೀ ಮಾಡಿ ಹಾಕ್ತಾರೆ ಗೊತ್ತಾಗೈತಿ. ನಮ್ಮ ರಾಹುಲ್ ಗಾಂಧಿ ಹೇಳಿದಾರಲ್ಲ, ಈಗೆಲ್ಲ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ನಮ್ಮ ಹೆಣ್ಮಕ್ಳು ನಿಂದಿರ್ಬೇಕು. ಫಟಾಫಟ್ ಕೊಡ್ತೀವಿ, ಫಟಾಫಟ್ ಪಟ್ವ ತೆಗಿಬೇಕು. ಅದಕ್ಕೆ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು, ಇವತ್ತು ರಾಜ್ಯದಲ್ಲಿ ಇವರು ಮೋಸ ಮಾಡಿ ಇವತ್ತು ನೋಡಿ ಡೀಸೆಲ್ ಪೆಟ್ರೋಲ್ ಅಷ್ಟೇ ಅಲ್ಲ ಎಲ್ಲ ಬೆಲೆಗಳು ಇರ್ತವೆ. ಅದನ್ನ ನೋಡ್ಬಿಟ್ರೆ ನಮ್ಮ ಜಿಲ್ಲಾಧ್ಯಕ್ಷ ಕಾಯಿಪಲ್ಯ ಇರ್ತದೆ, ಹಾಲು ಇರ್ತದೆ. ಯಾಕಂದ್ರೆ ಎಲ್ಲರಿಗೂ ಟ್ರಾನ್ಸ್ಪೋರ್ಟೇಷನ್ ಬೇಕು.